ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಒಂದೇ ಸಲ 4 ಬ್ಲೌಸು ಕಟ್ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ಅಳತೆ ಬ್ಲೌಸು. ಇದು ಅಳತೆ ಬ್ಲೌಸ್ಗೆ ನೋಡಿ 4 ಬ್ಲೌಸ್ ಪೀಸು ಮತ್ತು ಅದಕ್ಕೆ ಮ್ಯಾಚಿಂಗು 4 ಲೈನಿಂಗು. ಇದು 4 ನಾನು ಒಂದೇ ಸಲ ಕಟ್ ಮಾಡಿ ತೋರಿಸ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, 4 ಬ್ಲೌಸು ಪೀಸ್ಗೆ ಲೈನಿಂಗು ಈ ರೀತಿ ಹಾಕ್ಕೊಳ್ಳೋಣ. ನೋಡಿ, ಡಬಲ್ ಫೋಲ್ಡಿಂಗ್ ಇದೆ ಮತ್ತು ಓಪನ್ ಸೈಡು ನಮ್ಗೆ ಆಪೋಸಿಟ್ ಇದೆ, ಫೋಲ್ಡಿಂಗು ನಮ್ಮ ಕಡೆಗಿದೆ. ಈ ಥರ 4 ಈಕ್ವಲಾಗಿ ಈ ಥರ ಹಾಕ್ಕೊಳ್ಳೋಣ. ಫಸ್ಟ್ಗೆ ಫ್ರೆಂಡ್ಸ್ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಮತ್ತು ಸ್ಟಿಚಸ್ಗೋಸ್ಕರ ಅರ್ಧ ಇಂಚ್ಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಇದು ನೇವಿ ಬ್ಲೂ ಕಲರ್ ಇರೋದ್ರಿಂದ ನಾನು ವೈಟ್ ಕಲರ್ ಮಾರ್ಕರ್ ತೊಗೊಂಡಿದ್ದೀನಿ. ಇದು ಆಪೋಸಿಟಾಗಿ ಚೆನ್ನಾಗಿ ಕಾಣಲಿ ನಿಮಗೆ ಅನ್ನೋ ಉದ್ದೇಶದಿಂದ ವೈಟ್ ಕಲರ್ ತೊಗೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಅಳತೆ ಬ್ಲೌಸು ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿ ಇಟ್ಕೊಂಡು ಈ ಥರ ಟೈಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್. ಟೈಟಾಗಿ ಇಟ್ಕೊಂಡು ಈ ಸ್ಟಿಚಸ್ಗೆ ಒಂದು ಮಾರ್ಕ್ ಹಾಕ್ಕೊಂಡು, ಡಾಟ್ಸ್ಗೋಸ್ಕರ ಅರ್ಧ ಇಂಚ್ಗೆ ಒಂದು ಮಾರ್ಕು ಮತ್ತು ಒಳಗಡೆ ಬಟ್ಟೆ ಬಿಡೋದಕ್ಕೋಸ್ಕರ 2 ಇಂಚ್ಗೆ ಒಂದು ಮಾರ್ಕ್ಸ್ ಹಾಕ್ಕೊಂಡು, ನೆಕ್ಸ್ಟು ಈ ಮಾರ್ಕಿಂದ ಸ್ಟಾರ್ಟ್ ಮಾಡಬೇಕು. ಡಾಟ್ಗೆ ಹಾಕಿರ್ತೀವಲ್ವ ಮಾರ್ಕು, ಅಲ್ಲಿಂದ ಸ್ಟಾರ್ಟ್ ಮಾಡಿ ಈ ಕಂಕುಳ ಹತ್ರ ಸ್ಟಿಚ್ ಹಾಕಿರ್ತೀವಲ್ವ ಅಲ್ಲಿಗೆ ಒಂದು ಮಾರ್ಕ್ ಹಾಕಬೇಕು ಮತ್ತು ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕು. ಇಷ್ಟ ಹಾಕಿ ಇದಕ್ಕೊಂದು ಲೈನ್ ಹಾಕ್ಕೊಳ್ಳೋಣ. ಈಗ ಬ್ಯಾಕ್ ಲೆಂತು ಎಷ್ಟಿದೆ ಅಂತ ತಗೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಶೋಲ್ಡರ್ ಹತ್ರದಿಂದ ಈ ಸ್ಟಿಚ್ ಇದೆಯಲ್ವ, ಇಲ್ಲಿಂದ ಟೇಪ್ ಇಟ್ಕೊಂಡು ಹೀಗೆ ಟೈಟಾಗಿ ಎಳೆದಿಟ್ಕೊಂಡು ನೋಡಿ 12.5 ಬರ್ತಿದೆ. ಈ 12.5ನ ಇಲ್ಲಿ ತಗೊಳ್ಳೋಣ. ಕಚ್ಚಾಗೆ ನಾವು ಹಾಕಿರ್ತೀವಲ್ವ ಮಾರ್ಕು, ಅಷ್ಟು ಬಿಟ್ಟು ಮೇಲಕ್ಕೆ ತಗೊಳ್ಳೋಣ. 12.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಒಳಗಡೆ ಸ್ಟಿಚ್ಚಿಂಗೋಸ್ಕರ ಅರ್ಧ ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಈಗೊಂದು ಸ್ಟ್ರೈಟಾಗಿ ಮಾರ್ಕ್ ಹಾಕ್ಕೊಳ್ಳೋಣ. ಇವ್ರದ್ದು ಚೆಸ್ಟು 8 ಇಂಚಸ್ ಇದೆ. 8 ಇಂಚಸ್ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಒಳಗಡೆ ಕಚ್ಚಾಗೋಸ್ಕರ 2 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ. ಮತ್ತು ನೆಕ್ ಬಿಡ್ತು ಇವರು ತುಂಬ ಸಣ್ಣ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿ 2 ಇಂಚು ಸಾಕು ಇವರಿಗೆ. ನೆಕ್ ಬಿಡ್ತು 2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ರೆಡಿ ಶೋಲ್ಡರು ಇವ್ರಿಗೆ 2.5 ಬೇಕು. 2.5ಗೆ ಒಂದು ಮಾರ್ಕ್ ಹಾಕ್ಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. 4.25 ಇಂಚಿದೆ. ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 5.25ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು, ಮತ್ತು ಇಲ್ಲಿ ನೋಡಿ, ಇಲ್ಲಿ 1 ಇಂಚು ತಗೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಈ ರೀತಿ ಮಾರ್ಕು ಇಲ್ಲಿ ಆ ಮಾರ್ಕ್ನ ಬೇಸ್ ಮಾಡಿಕೊಂಡು ರೌಂಡು ನೀಟಾಗಿ ಆರ್ಮ್ ಡೌನ್ಗೆ ತಗೊಳ್ಳೋಣ ಫ್ರೆಂಡ್ಸ್. ಈಗ ಇದು ಅಳತೆ ಬ್ಲೌಸಲ್ಲಿ ಚೆಕ್ ಮಾಡೋಣ ಕರೆಕ್ಟ್ ಇದೆಯಾ ಅಂತ. ಇಲ್ಲಿ ಮೇಲೆ ಅರ್ಧ ಇಂಚು ಸ್ಟಿಚ್ಚಿಂಗೋಸ್ಕರ ಇಲ್ಲಿ ಮೇಲೆ ಅರ್ಧ ಇಂಚು ಬಿಡಬೇಕು. ಬಿಟ್ಟು ನಾವು ಮಾರ್ಕ್ ಹಾಕಿರ್ತೀವಲ್ವ ರೌಂಡು, ಅದ್ರ ಪಕ್ಕದಲ್ಲಿ ಈ ಥರ ಇಟ್ಕೋತಾ ಹೋಗಬೇಕು. ಈ ಥರ ಇಟ್ಕೊಂಡು ಚೆಕ್ ಮಾಡಿದ್ರೆ ನೋಡಿ, ನಾನು ಹಾಕಿರೋ ಮಾರ್ಕ್ಗೆ ಕರೆಕ್ಟಾಗಿ ಬರ್ತಿದೆ. ಸ್ಟಿಚಿಂಗ್ ಆದಮೇಲೆ ಇಲ್ಲಿಗೆ ಬರುತ್ತೆ, ಕರೆಕ್ಟಾಗಿದೆ. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕೋಣ. ಮತ್ತು ಒಳಗಡೆ ಬಟ್ಟೆಗೋಸ್ಕರ 2 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಮತ್ತು ಈಗ ಡೀಪ್ ನೋಡೋಣ. ಡೀಪು ಇವ್ರದ್ದು 3.5 ಇದೆ. ಈ ಅಳತೆ ಬ್ಲೌಸು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದು ಬ್ಲೌಸೇನೆ. ಇದು ಕರೆಕ್ಟಾಗಿದೆ. ಇದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 3.5 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಇಲ್ಲಿ ಈ 3.5 ಇಂಚು ಮಾರ್ಕ್ ಹಾಕಿದ್ದೀವಲ್ವ, ಇಲ್ಲಿಂದ ನೋಡಿ ಇಲ್ಲಿ 2 ಇಂಚ್ ತೊಗೊಂಡಿದ್ದೀವಲ್ವ,
ಇಲ್ಲಿ 2.5 ಒಂದು ಮಾರ್ಕ್ ಹಾಕಿ ಈ ಥರ ಸ್ಕ್ವೇರ್ ಆಗಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇದು ಎಲ್ಲ ನಾರ್ಮಲ್ ಬ್ಲೌಸಸ್ಸೇ, ಎಲ್ಲ ರೌಂಡ್ ನೆಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ರೌಂಡಾಗಿ ಮಾರ್ಕ್ ಮಾಡ್ತಿದ್ದೀನಿ. ನೋಡಿ ಈ ಥರ ಇಲ್ಲಿ ಶೇಪ್ ತಗೊಳ್ಳೋಣ. ಇಲ್ಲಿ ಮಾತ್ರ ರೌಂಡಾಗಿ ತಗೊಂಡ್ರೆ ಸಾಕು. ಇನ್ನು ಬೇರೆ ಕಡೆ ಇಲ್ಲೆಲ್ಲ ತಗೊಂಡ್ರೆ ಬ್ಲೌಸು ನೀಟಾಗಿ ಕುತ್ಕೊಳ್ಳಲ್ಲ. ಇಲ್ಲಿ ಮಾತ್ರ ರೌಂಡ್ ತಗೊಳ್ಬೇಕು. ಇಷ್ಟು ಸಾಕು ಅವ್ರಿಗೆ. ಇವರು ಸಣ್ಣ ಇದ್ದಾರೆ, ಅದಕ್ಕೋಸ್ಕರ ಇಷ್ಟು ಸಾಕು. ಬ್ಯಾಕ್ ಮಾರ್ಕು ಇಷ್ಟೇ ಫ್ರೆಂಡ್ಸ್. ಇದನ್ನು ಈಗ ಕಟ್ ಮಾಡ್ಕೊಳ್ಳೋಣ. ನಾಲ್ಕು ಪೀಸು ಒಟ್ಟಿಗೆ ಕಟ್ ಮಾಡ್ತಾ ಇರೋದ್ರಿಂದ ಸೀಸರು ಟೈಟಾಗಿರುತ್ತೆ ಫ್ರೆಂಡ್ಸ್. ನಾನು ಮನೆಯಲ್ಲಿ ಕುತ್ಕೊಂಡು ಕಟ್ ಮಾಡ್ತಿದ್ದೀನಿ, ಅದರಿಂದ ಲೈನಿಂಗ್ನೇ ಟರ್ನ್ ಮಾಡ್ಕೊಳ್ತಿದ್ದೀನಿ. ಟೇಬಲ್ ಮೇಲೆ ಆದರೆ ಲೈನಿಂಗ್ನ ಟರ್ನ್ ಮಾಡ್ಕೊಳ್ಳಲ್ಲ, ನಾನೇ ಟರ್ನಾಗಿ ಕಟ್ ಮಾಡ್ತೀನಿ. ಇಲ್ಲೊಂದು ನ್ಯಾಚ್ ಕೊಡೋಣ. ಮತ್ತು ನೋಡಿ ನೆಕ್ಕು ಎಲ್ಲಿಗೆ ಬೇಕು ಅಂತ ಇಲ್ಲೊಂದು ನ್ಯಾಚ್ ಕೊಡೋಣ. ಮತ್ತು ಇಲ್ಲಿ ಪೈಪಿಂಗ್ ಕೊಡಬೇಕಾದ್ರೆ ಎಲ್ಲಿಗೆ ಬೇಕು ಅನ್ನೋ ರೀತಿ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ, ನ್ಯಾಚ್ ಕೊಟ್ಕೊಳ್ಳೋಣ. ಇದಿಷ್ಟು ಬ್ಯಾಕ್ ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಕಟ್ ಮಾಡೋಣ. ಬ್ಯಾಕ್ನ ಹೀಗಿಟ್ಟು ಲೈನಿಂಗ್ನ ನೋಡಿ ಓಪನ್ ಸೈಡು ನನ್ನ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಟರ್ನ್ ಮಾಡಿಕೊಂಡು ಈಗ ಸುತ್ತಲೂ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಸುತ್ತಲೂ ಒಂದು ಮಾರ್ಕ್ ಹಾಕಿದ್ದೀನಿ ಫ್ರೆಂಡ್ಸ್. ಮಾರ್ಕ್ ಹಾಕುವಾಗ ನಾನು ಸ್ಕಿಪ್ ಮಾಡಿದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅಂತ. ಇಲ್ಲಿ ನ್ಯಾಚ್ ಕೊಟ್ಟಿದ್ದೀವಲ್ವ, ಇಲ್ಲೊಂದು ಮಾರ್ಕು, ಇಲ್ಲಿ ನೆಕ್ ಎಲ್ಲಿಗೆ ಬರಬೇಕು ಅಂತ ಒಂದು ಮಾರ್ಕು, ಮತ್ತು ಪೈಪಿಂಗ್ ಎಲ್ಲಿಗೆ ಬಿಡ್ತೀವಲ್ವ ಒಂದು 1/4 ಇಂಚಷ್ಟು ಅಲ್ಲೊಂದು ಮಾರ್ಕು. ಇಷ್ಟು 3 ಮಾರ್ಕ್ ಮಾಡಿಕೊಂಡು ಇದು ತೆಗೆದು ಪಕ್ಕಕ್ಕಿಡೋಣ. ಈಗ ನೋಡಿ ಇಲ್ಲಿ ಶೋಲ್ಡರ್ ಸ್ಟಿಚ್ ಇದೆಯಲ್ವ, ಇಲ್ಲಿ ಈ ಥರ 1/2 ಇಂಚು ಕೆಳಗಡೆ ಬಿಟ್ಟು 1/2 ಇಂಚು ಇಲ್ಲಿ ಸ್ಟಿಚ್ಚಿಂಗೋಸ್ಕರ ಬಿಟ್ಟು ನೋಡಿ ನೆಕ್ಕು ಅವ್ರದ್ದು ಈ ರೀತಿ ಹಾಕ್ಕೊಳ್ಳೋಣ. ನೆಕ್ಕು ಕರೆಕ್ಟಾಗಿ ಈ ರೀತಿ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ 1/4 ಇಂಚು ಬಿಟ್ಟು ಹೀಗೆ ಒಂದು ಮಾರ್ಕ್ ಹಾಕ್ಕೊಂಡು ಬರೋಣ. ಈಗ ಇದು ತೆಗೆದುಬಿಟ್ಟು ರೌಂಡು ನೀಟಾಗಿ ಮಾಡ್ಕೊಳ್ಳೋಣ. ಈಗ ನೆಕ್ ಹಾಕಿದಾದ್ಮೇಲೆ ನೋಡಿ ನೆಕ್ ಹತ್ರದಿಂದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಲ್ವ, ಇಲ್ಲಿ ಈ ಕಾಜಾಪಟ್ಟಿ ಹತ್ರ ಅಲ್ಲಿ ತನಕ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣ. 3.5 ಇದೆ. ಪೈಪಿಂಗೋಸ್ಕರ ಇಲ್ಲಿ 1/4 ಇಂಚು ಬಿಟ್ಟು 3.5ಗೆ 1 ಇಂಚ್ ಆ್ಯಡ್ ಮಾಡಿ 1/2 ಇಂಚು ಬಾಟಮಲ್ಲಿ ಸ್ಟಿಚ್ಚಿಂಗ್ಗೋಸ್ಕರ, ಇನ್ನೊಂದು 1/2 ಇಂಚು ಇಲ್ಲಿ ಡಾಟ್ಸ್ ಬರುತ್ತಲ್ವ ಅದಕ್ಕೋಸ್ಕರ 1 ಇಂಚ್ ಆ್ಯಡ್ ಮಾಡಿ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಶೋಲ್ಡರ್ ಹತ್ರದಿಂದ ಸ್ಟಾರ್ಟ್ ಮಾಡಿ ಡಾಟ್ ಪಾಯಿಂಟ್ ತನಕ ಟೈಟಾಗಿ ಎಳೆದು ತಗೊಳ್ಳೋಣ. ಇದು 8.5 ಇದೆ. ಈ 8.5ನ ಶೋಲ್ಡರ್ ಮಧ್ಯೆಯಿಂದ ಇಲ್ಲಿ 1/2 ಇಂಚು ಮೇಲೆ ಸ್ಟಿಚ್ಚಿಂಗೋಸ್ಕರ ಬಿಟ್ಟು ಟೇಪ್ ಇಟ್ಕೊಳ್ಬೇಕು. 8.5ಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ ಮಧ್ಯಕ್ಕೆ ಕರೆಕ್ಟಾಗಿ. ಅದು 8.5 ಆದಮೇಲೆ ನೋಡಿ ಡಾಟ್ ಪಾಯಿಂಟು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ದೀವಲ್ವ ಅಲ್ಲಿಗೆ 3 ಇಂಚಸ್ ಇದೆ. 3 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು 1/2 ಇಂಚು ಸ್ಟಿಚ್ಚಿಂಗೋಸ್ಕರ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಎರಡನ್ನೂ ನೋಡಿ ಈ ಥರ ಟೇಪ್ ಈ ಥರ ಇಟ್ಕೊಂಡು ಈ ಕಡೆ 1 ಇಂಚು ಈ ಕಡೆ 1 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ. ಇಷ್ಟಾದಮೇಲೆ ಇದು ಮಿಡಲಲ್ಲಿ ಬರೋ ಡಾಟ್ ಪಾಯಿಂಟ್ ಆಗಿರೋದ್ರಿಂದ ಈ ರೀತಿ 3 ಕಡೆಗೂ ಮಾರ್ಕ್ ಹಾಕ್ಕೊಳ್ಳೋಣ. ಇದೇ ನಮಗೆ ಇಂಪಾರ್ಟೆಂಟು ಡಾಟ್ ಪಾಯಿಂಟು. ಮತ್ತು ಇದು ಸೇರೋ ಹಾಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಈಗ ಇಲ್ಲಿ ಕಂಕುಳ ಹತ್ರ ಸ್ಟಿಚ್ ಹಾಕಿರ್ತೀವಲ್ವ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಕ್ರಾಸ್ ಬೆಲ್ಟ್ ಕೊಟ್ಟಿದ್ದೀವಲ್ವ ಅಲ್ಲಿಗೆ ಎಷ್ಟಿದೆ ಅಂತ ಲೆಂತು ನೋಡ್ಕೊಳ್ಳೋಣ. ನೋಡಿ 1/2 ಇಂಚು ಬಿಡಬೇಕಿಲ್ಲಿ ಸ್ಟಿಚ್ಚಿಂಗೋಸ್ಕರ. 1/2 ಇಂಚು ಬಿಟ್ಟು ಇಲ್ಲಿ
ಆ ಸ್ಟಿಚ್ ಹತ್ರನೇ ಒಂದು ಮಾರ್ಕ್ ಹಾಕಬೇಕು. ಅರ್ಧ ಇಂಚ್ ಕೆಳಗಡೆಗೆ ಇನ್ನೊಂದು ಮಾರ್ಕ್ ಹಾಕಬೇಕು ಸ್ಟಿಚಿಂಗೋಸ್ಕರ. ಇವ್ರದ್ರಲ್ಲಿ 4th ಡಾಟ್ ಇಲ್ಲ, ಅದಕ್ಕೋಸ್ಕರ ನಾನು ತಗೊಳ್ಳೋಕ್ಕೆ ಇಲ್ಲಿ ಕ್ಲಾತು ಡಾಟ್ಗೋಸ್ಕರ ಬಿಟ್ಟಿಲ್ಲ. ಮತ್ತು ಇಷ್ಟಾದಮೇಲೆ ಇಲ್ಲಿ ಒಂದು 1/4 ಇಂಚ್ ಬಿಡಬೇಕು. 1/4 ಇಂಚಷ್ಟು ಇಲ್ಲಿ ಬಟ್ಟೆ ಒಳಗಡೆಗೆ ಫೋಲ್ಡ್ ಆಗಿರುತ್ತೆ, ಹಾಗಾಗಿ ಬಿಟ್ಟು ಈ ರೀತಿ ತಗೊಳ್ಬೇಕು. ನೋಡಿ ಇಲ್ಲಿ ತನಕ ಇವ್ರದ್ದು ಬ್ಲೌಸ್ ಇದೆ. ಇಲ್ಲಿ ಒಳಗಡೆ ಹೋಗುತ್ತಲ್ವ ಆ ಕ್ಲಾತ್ನ ಇಲ್ಲಿ ತಗೊಳ್ಬೇಕು ನಾವು. ಇಲ್ಲಿ ಎಕ್ಸ್ಟ್ರಾ ಇನ್ನೊಂಚೂರು ಮುಂದಕ್ಕೆ ಮಾರ್ಕ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಫ್ರಂಟ್ ಶೇಪ್ ತಗೊಳ್ಳೋಣ. ಇಷ್ಟು ಸಾಕು ಇವ್ರದ್ದು. ಇನ್ನು ಆ್ಯಸ್ ಇಟ್ ಈಸ್ ಎಲ್ಲ ಬ್ಲೌಸಸ್ಗೂ ಯಾವ ರೀತಿ ಹಾಕ್ತೀವೋ ಅದೇ ರೀತಿ ಡಾಟ್ ಪಾಯಿಂಟ್ ಹಾಕ್ಕೊಳ್ಳೋಣ. 4th ಡಾಟ್ ಇವ್ರದ್ದಿಲ್ಲ, ಅದರಿಂದ ನಾನು ಹಾಕ್ಕೊಡ್ತಿಲ್ಲ. ಇಷ್ಟು ಫ್ರಂಟು ಮಾರ್ಕಿಂಗು ಫ್ರೆಂಡ್ಸ್. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ವೀಲ್ ಮಾರ್ಕರಲ್ಲಿ ರಬ್ ಮಾಡಿಕೊಂಡು ಎಲ್ಲದಕ್ಕೂ ಮಾರ್ಕಿಂಗ್ ಹಾಕ್ಕೊಳ್ಬೇಕು. ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನ ಸ್ಕಿಪ್ ಮಾಡಿ ಬರೀ ಕಟ್ಟಿಂಗ್ ಮಾಡ್ತಿದ್ದೀನಿ. ಸಿಸರು 4 ಬ್ಲೌಸ್ ಆಗಿರೋದ್ರಿಂದ ಶಾರ್ಪಾಗಿರಬೇಕು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ 1/4 ಇಂಚು ಕ್ಲಾತ್ ಬಿಟ್ಟು ಕಟ್ ಮಾಡಬೇಕು ನಾವು. ಈ ಕಸ್ಟಮರು ಸಣ್ಣ ಇದ್ದಾರೆ, ಹಾಗಾಗಿ ಇವ್ರಿಗೆ 80 ಲೈನಿಂಗ್ ಸಾಕಾಗುತ್ತೆ. ಹಾಫ್ ಸ್ಲೀವು ಆಗಿರೋದ್ರಿಂದ 80 ತರಿಸಿದ್ದೀನಿ ನಾನು. ನೋಡಿ ಇಷ್ಟು ಕಟ್ಟಿಂಗ್ ಆದಮೇಲೆ, ಕಟ್ಟಿಂಗ್ ಆಗೋದಕ್ಕೂ ಮುಂಚೆನೇ ಒಂದು ಸಲ ಚೆಸ್ಟು ಚೆಕ್ ಮಾಡ್ಕೊಳ್ಬೇಕು. ನನಗೆ ಕನ್ಫರ್ಮ್ ಇತ್ತು, ಅದಕ್ಕೋಸ್ಕರ ನಾನು ಕಟ್ ಮಾಡಿದೆ. ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತು ಇನ್ನೊಂದು ಸಲ ಟೇಪ್ ಇಟ್ಟು ತೋರಿಸ್ತಿದ್ದೀನಿ. ಚೆಸ್ಟು ಇವರಿಗೆ 8 ಇಂಚು ಬೇಕು. 8 ಇಂಚು ನೋಡಿ ಇಲ್ಲಿದೆ. ಇಷ್ಟು ಕ್ಲಾತು ಎಕ್ಸ್ಟ್ರಾ ಇದೆ. ಮತ್ತು ಇಲ್ಲಿ ಡಾಟ್ ಹಿಡಿತೀವಲ್ವ ಆವಾಗ ಸ್ವಲ್ಪ ಇಲ್ಲಿಗೆ ಬರುತ್ತೆ, ಹಾಗಾಗಿ ನೋಡಿ ಒಳಗಡೆಗೆ 2 ಇಂಚು ಕರೆಕ್ಟಾಗಿ ಸಿಗುತ್ತೆ. ಈಗ ಈ ಶೇಪ್ನ ಕಟ್ ಮಾಡೋಣ. ಎಲ್ಲದಕ್ಕೂ ಸೇರಿ 4 ಲೈನಿಂಗ್ ಪೀಸ್ಗೂ ಸೇರಿ 8 ಇದೆ. ಇದು 8 ಲೇಯರ್ಗೂ ನಾಚು ಕೊಟ್ಕೊಳ್ಳೋಣ. ಹೀಗೇ ಕೊಡಬೇಕು. ಮತ್ತು ವೀಲ್ ಮಾರ್ಕರಲ್ಲಿ ರಬ್ ಮಾಡಿ ಎಲ್ಲದಕ್ಕೂ ಮಾರ್ಕ್ ಹಾಕ್ಕೊಳ್ಬೇಕು. ಇದು ಫ್ರಂಟ್ ಮುಗೀತು. ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ಕ್ರಾಸ್ ಬೆಲ್ಟ್ಗೂ ನಾನು 8 ಲೇಯರು ಹಾಕಿದ್ದೀನಿ ನೋಡಿ. 8 ಲೇಯರು ಇದೆ. ಈಗ ಇಲ್ಲಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಇಲ್ಲಿ ಈ ಅಂಚಿದಿರುತ್ತಲ್ವ ಅದು ಮಂದ ಇರುತ್ತೆ, ಅದು ಹಾಕಿದ್ರೆ ಬ್ಲೌಸ್ ಅಷ್ಟು ನೀಟಾಗಿ ಕುತ್ಕೊಳ್ಳಲ್ಲ. ಅದಕ್ಕೋಸ್ಕರ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಅದು ಕಟ್ ಮಾಡಿ ತೆಗೆದುಬಿಡೋಣ. ನೋಡಿ ಈ ರೀತಿ ಹುಕ್ಸ್ ಪಟ್ಟಿ ಕಡೆ ಇಟ್ಕೊಂಡು ಇಲ್ಲಿ ಅರ್ಧ ಇಂಚು ಒಳಗಡೆಗೆ ಹೋಗಿರೋದ್ರಿಂದ ಅರ್ಧ ಇಂಚು ಮುಂದಕ್ಕೆ ಇಟ್ಕೊಂಡು ಈ ಸ್ಟಿಚಸ್ ಇದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮತ್ತು ಒಳಗಡೆ ಎಕ್ಸ್ಟ್ರಾ ಕ್ಲಾತ್ ಕೊಡ್ತೀವಲ್ಲ ಅದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ಎಷ್ಟಿದೆ ನೋಡೋಣ. ಇಲ್ಲಿ ನೋಡಿ 2.25 ಇದೆ. ಇಲ್ಲಿ 3.25ಗೆ ತಗೊಳ್ಳೋಣ. ಇಲ್ಲಿ ಅರ್ಧ ಇಂಚು ಒಳಗಡೆಗೆ ಹೋಗುತ್ತೆ, ಮತ್ತು ಇಲ್ಲಿ ಅರ್ಧ ಇಂಚು ಒಳಗಡೆಗೆ ಹೋಗೋದ್ರಿಂದ 1 ಇಂಚು ಎಕ್ಸ್ಟ್ರಾ ತಗೊಳ್ಳೋಣ. ಇದು 2.25 ಇದೆ ಈ ಕಡೆಗೆ. ಇಲ್ಲಿ 3.25 ತಗೊಳ್ಳೋಣ. ಈ 3.25 ಎರಡು ಕಡೆನೂ ಮಾರ್ಕ್ ಮಾಡಿ ಇಲ್ಲಿಂದ ನೋಡಿ ಈ ರೀತಿ ಕರ್ವ್ ಶೇಪು ಕೊಡೋಣ. ಇದಿಷ್ಟು ಕ್ರಾಸ್ ಬೆಲ್ಟು ಮಾರ್ಕಿಂಗ್ ಆಯಿತು. ಈಗ ಕಟ್ ಮಾಡೋಣ. ಇದು ನೋಡಿ ಈ ರೀತಿನೇ ತಗೊಳ್ಬೇಕು, ಈ ರೀತಿನೇ ಕಟ್ ಮಾಡಬೇಕು.
ಈ ಅರ್ಧ ಇಂಚು ಮಾರ್ಕ್ ಹಾಕಿದ್ದೀನಲ್ವ ಅಂಚಿಗೋಸ್ಕರ, ಅದು ನಾನು ಲಾಸ್ಟಲ್ಲಿ ಕಟ್ ಮಾಡ್ತೀನಿ. ಈಗ ಈ ಅಂಚನ್ನ ಕಟ್ ಮಾಡಾಕ್ತೀನಿ, ಮಾರ್ಕ್ ಹಾಕಿದ್ದೀನಲ್ವ. ಇದು ಕತ್ರಿ ಶಾರ್ಪಾಗಿ ಇತ್ತು ಅಂದರೆ ಫ್ರೆಂಡ್ಸ್, ಸೀಸರ್ ಶಾರ್ಪಾಗಿದ್ದರೆ ಇನ್ನೂ 4 ಲೈನಿಂಗ್ ಬೇಕಾಗಿದ್ದರೂ ಹಾಕಿ ಕಟ್ ಮಾಡ್ಬೋದು ಫ್ರೆಂಡ್ಸ್. ಇದು ಕ್ರಾಸ್ ಬೆಲ್ಟು ಕಟ್ಟಿಂಗ್ ಮುಗೀತು. ಈಗ ಸ್ಲೀವ್ ಮಾಡೋಣ. ಸ್ಲೀವ್ಗೂ ಅದೇ ರೀತಿ ನೋಡಿ ಫ್ರೆಂಡ್ಸ್, 4 ಲೈನಿಂಗೂ ಹಾಕ್ತಿದ್ದೀನಿ ಒಟ್ಟಿಗೆ. ಈ ಥರ 4 ಫೋಲ್ಡಿಂಗ್ ಇರಬೇಕು ಒಂದೊಂದು ಲೈನಿಂಗು. ಈ ರೀತಿ ಫೋಲ್ಡ್ ಮಾಡಿ ಹಾಕ್ಕೊಂಡು ನೋಡಿ, ಇಲ್ಲೊಂದು ಲೈನು, ಈ ಎಡ್ಜಸ್ಸು ಈಕ್ವಲ್ ಆಗಿ ಬರೋದಕ್ಕೋಸ್ಕರ ಕಂಪಲ್ಸರಿ ಇದು ಹಾಕಲೇಬೇಕು. ಮತ್ತು ಇನ್ನು ಅರ್ಧ ಇಂಚ್ಗೆ ಒಳಗಡೆಗೆ ಸ್ಟಿಚ್ಚಿಂಗೋಸ್ಕರ ಒಂದು ಮಾರ್ಕ್ ಹಾಕಬೇಕು. ಈಗ ಇವ್ರದ್ದು ಹಾಫ್ ಸ್ಲೀವು, ಇದು ಕರೆಕ್ಟಾಗಿದೆ, ಇಷ್ಟೇ ಬೇಕು ಅಂತೇಳಿದ್ದಾರೆ. ಅದಕ್ಕೋಸ್ಕರ ನೋಡಿ, ಇಲ್ಲಿಂದ ನೋಡಿ ಕರೆಕ್ಟಾಗಿ ಲೆಂತು ಟೈಟಾಗಿ ಹಿಡಿದು ಅಲ್ಲಿಗೆ ಒಂದು ಮಾರ್ಕ್ ಹಾಕಿ, ಮತ್ತು ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕ್ ಹಾಕಬೇಕು. ವಿಡ್ತು ಇದು ಕರೆಕ್ಟಾಗಿದೆ, ಅವರಿಗೆ ಕರೆಕ್ಟಾಗಿ ಸ್ಟಿಚ್ಗೆ ಒಂದು ಮಾರ್ಕ್ ಹಾಕಿ ಎಕ್ಸ್ಟ್ರಾ ಒಳಗಡೆಗೆ ಒಂದು ಮಾರ್ಕ್ ಹಾಕಬೇಕು. ಆರ್ಮ್ ಶೇಪು ನೋಡಿ, ಈ ರೀತಿ ಈ ಮಾರ್ಕ್ ಹತ್ರದಿಂದ ಈ ರೀತಿ ನೀಟಾಗಿ ಹಾಕಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಫ್ರೆಂಡ್ಸ್. ಟೈಟಾಗಿ ಈ ರೀತಿ ಎಳೆದಿಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿ ಸ್ಟಿಚಸ್ ಬಂದಿದೆಯಲ್ವ, ಈ ಸ್ಟಿಚಸ್ ಹತ್ರಕ್ಕೆ ಒಂದು ಮಾರ್ಕು ಹಾಕಬೇಕು. ಈ ಸ್ಟಿಚ್ ನೇರವಾಗಿ ಹಾಕಬೇಕು. ಮತ್ತು ಅರ್ಧ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕಬೇಕು. ಅರ್ಧ ಇಂಚು ಮೇಲಕ್ಕೆ ಹಾಕ್ತೀವಲ್ಲ, ಅದು ಹಾಗೆ ಸ್ಟ್ರೈಟ್ ಮುಂದಕ್ಕೆ ಬಿಡಬೇಕು ನಾವು. ಯಾಕಂದರೆ ಅದಿನ್ನೂ ಇಲ್ಲಿ ಕ್ಲಾತ್ ಬೇಕು. ಇಲ್ಲಿ ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ಈ ಶಾರ್ಟೇಜ್ ಆಗಿದ್ದ ಪೀಸ್ನ ನಾವು ಪ್ಯಾಚು ಅಟ್ಯಾಚ್ ಮಾಡ್ಕೊಳ್ಬೇಕು. ಈಗ ಇಲ್ಲಿಂದ 1 ಇಂಚು ಹೀಗೆ ಮುಂದಕ್ಕೆ ಹೋಗಿ ಸ್ವಲ್ಪ ಸ್ವಲ್ಪನೇ ಬೆಂಡ್ ಆಗ್ತಾ ನೋಡಿ ಈ ರೀತಿ ಮಾರ್ಕು ತಗೋಬೇಕು. ಮತ್ತು ಇಲ್ಲಿ 1/4 ಇಂಚು ಇದೇ ರೀತಿ ಬಂದು ಫ್ರಂಟ್ಗೆ ನೋಡಿ, ಇದು ಫ್ರಂಟ್ ಮಾರ್ಕು, ಇದು ಬ್ಯಾಕ್ ಮಾರ್ಕು. ಈಗ ಇದು ಮಾರ್ಕಿಂಗ್ ಆಯಿತು. ಸ್ಲೀವು ಕಟ್ ಮಾಡೋಣ. ಇಲ್ಲಿ ಡಬಲ್ ಲೇಯರ್ ಆಗಿರೋದ್ರಿಂದ ಇದು 16 ಲೇಯರ್ ಇದೆ ಈಗ. ಹಾಗಾಗಿ ಸೀಸರು ಸ್ವಲ್ಪ ನಿಧಾನವಾಗಿ ಕಟ್ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಕಟ್ ಮಾಡಬೇಕು. ಸೀಸರು ಶಾರ್ಪಾಗಿತ್ತು ಅಂದರೆ ಫ್ರೆಂಡ್ಸ್, ಇನ್ನೂ 4 ಬ್ಲೌಸಸ್ನೂ ಹಾಕಿ ಕಟ್ ಮಾಡ್ಬೋದು. ಈಗ ನೋಡಿ, ಈ 8 ಲೇಯರ್ ಕೆಳಗಡೆಗೆ ಬಿಟ್ಟು ಈ 4 ಲೇಯರ್ ಮಾತ್ರ ತಗೊಂಡು ಶೇಪ್ಗೆ ಕಟ್ ಮಾಡಬೇಕಾಗುತ್ತೆ. ಫ್ರಂಟ್ ಶೇಪು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ಫ್ರಂಟ್ ಅಂತ ಗೊತ್ತಾಗೋದಕ್ಕೋಸ್ಕರ ಒಂದು ಮ್ಯಾಚು, ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಸ್ಟಿಚಸ್ ಬರಬೇಕು, ಅದಕ್ಕೋಸ್ಕರ ಒಂದು ಮ್ಯಾಚು. ಮತ್ತು ಇಲ್ಲಿ ಇದಕ್ಕೆ ಪ್ಯಾಚ್ ಬೇಕಾಗಿರೋಷ್ಟು ಪ್ಯಾಚ್ನ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಸಾಕು. ನೋಡಿ ಫ್ರೆಂಡ್ಸ್, ಪ್ಯಾಚ್ಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ಪ್ಯಾಚು, ಮತ್ತು ಇದು ಕ್ರಾಸ್ ಬೆಲ್ಟು, ಇದು ಫ್ರಂಟು, ಮತ್ತು ಇದು ಬ್ಯಾಕು. ನೋಡಿ, ಈ ರೌಂಡು ನಾನು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಳ್ತೀನಿ. ಎಲ್ಲ ಬ್ಲೌಸಸ್ಗೂ ರೌಂಡ್ ನೆಕ್ಕೆ ಇಡಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಎಲ್ಲದಕ್ಕೂ ರೌಂಡೇ ಇಡ್ತೀನಿ. ಇದು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇದಿಷ್ಟು 4 ಲೈನಿಂಗ್ ಪೀಸಸ್ನ ಹಾಕಿ ಒಂದು ಒಟ್ಟಿಗೆ ಬ್ಲೌಸು ಕಟ್ ಮಾಡಿರೋ ರೀತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಜೈ ಶ್ರೀರಾಮ್.